ಸರ್ ನಮಸ್ತೆ. ಯಾವರು? ಇಲ್ಲ ಕೆಂಗೇರಿ ಸರ್. ಕೆಂಗೇರಿ. ಸರ್ ಎಷ್ಟು ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದ್ದೀರಾ? ನಾವು 4 ವರ್ಷದಿಂದ ಇದ್ದೀವಿ ಸರ್ ಈ ಫೀಲ್ಡ್ ಅಲ್ಲಿ. ನಾವು ಲಾರಿ ಡ್ರೈವರ್, 95 ಲಾರಿ ಡ್ರೈವರ್. ಲಾರಿ ಮಾರುದು ಸ್ಟಾಪ್ ಹಾಕಿದ್ದೀವಿ. ಒಂದು ಲಾರಿ ಒಂದು ಡೋಲರ್ ತಗೊಂಡೆ. ಮೊನ್ನೆ ರೀಸೆಂಟ್ ಆಗಿ ಒಂದು 3-4 ವರ್ಷ ಇದೆ. ಓಕೆ. ಅದು ಮಾರ್ಬಿಟ್ಟು ಮೊನ್ನೆ ತಗೊಂಡು ಮೊನ್ನೆ ರೀಸೆಂಟ್ ಆಗಿ ಮಾರಿದೆ. ಡ್ರೈವರ್ ಕೆಲಸ ಮಾಡ್ತಾ ಇದ್ವಿ. ಸರ್ ಇದು ನಿಮ್ದು ಹೊಸದ? ಇಲ್ಲ ಸರ್, ಬೇರೆದು ಡ್ರೈವರ್ ಓನರ್ದು. ನಾವು ಡ್ರೈವರ್ ಕೆಲಸ ಮಾಡ್ತಾ ಇದ್ವಿ. ನೀವೇ ಡ್ರೈವರ್ ಕೆಲಸ ಮಾಡ್ತಿರೋದು? ನೀವೇನು ತಗೊಂಡಿಲ್ಲ? ಇಲ್ಲಿ ತಗೊಂಡಿದ್ದು ಮೊನ್ನೆ ರೀಸೆಂಟ್ ಆಗಿ ಮಾಡಿದ ಒಂದು 6 ತಿಂಗಳು, ಒಂದು 3 ತಿಂಗಳಾಯ್ತು ಮಾರಿ. ಹೌದಾ ಸರ್? ಒಂದು ಇದು ರೋಡ್ ರೋಲರ್ ಕಾಸ್ಟ್ ಎಷ್ಟಾಗ್ಬೋದು ಸರ್? ಹೊಸದ ಸರ್? ಹೊಸದು 9.5 ರಿಂದ 10 ಲಕ್ಷ ಇದೆ ಸರ್. 9.5 ರಿಂದ 10 ಲಕ್ಷ ಆಗುತ್ತೆ. ಈಗ ಬೇರೆ ಸೆಕೆಂಡ್ಸ್ ಎಲ್ಲ ತಗೋತೀನಿ ಅಂತಂದ್ರೆ ಒಂದು 5 ವರ್ಷ ಯೂಸ್ ಮಾಡಿರ್ತಾರೆ. ಅವರು 4.5 ಯಾಕಂದ್ರೆ ವೀಲ್ಗಳು ಹೆಂಗ್ ಇರ್ತಾವ ಆ ತರ ಡಿಮಾಂಡ್. ಗೇರ್ ಬಾಕ್ಸ್, ಟಾಪ್, ಈಗ ಮೈಲೇಜ್ ಹೆಂಗ್ ಬರ್ತದೆ, ಇಂಜಿನ್ ಅವೆಲ್ಲ ನೋಡ್ಕೊಂಡು ವ್ಯಾಪಾರ. ಸರ್ ಈಗ ಇದು ಒಂದು ದಿನಕ್ಕೆ ಎಷ್ಟು ಅರ್ನ್ ಮಾಡ್ತಿದ್ದೀರಾ ಸರ್ ನೀವು? ಸರ್ ಇಲ್ಲೂ ಕೆಲಸ ಮಾಡ್ತಾ ಇದ್ವಿ. ಇಲ್ಲಿ ಆದ್ರೆ ಮಿನಿಮಮ್ ಒಂದು 5,000 ಇರ್ತದೆ. ಇಲ್ಲಿಂದ ಒಂದು 2 ಕಿಲೋಮೀಟರ್ 3 ಕಿಲೋಮೀಟರ್ ಹೋಗ್ಬೇಕು. 2-3 ಕಿಲೋಮೀಟರ್ ಅಂದ್ರೆ ಒಂದು 500 ರೂಪಾಯಿ ಚಾರ್ಜ್ ಎಕ್ಸ್ಟ್ರಾ ಆಗ್ತದೆ. ಇಲ್ಲಿಂದ ಒಂದು 20 ಕಿಲೋಮೀಟರ್ ಜಾಸ್ತಿ ಹೋಗ್ಬೇಕಾದ್ರೆ ಒಂದು 15 ಕಿಲೋಮೀಟರ್ ಮೇಲೆ ಹೋಗುತ್ತೆ ಅಂದ್ರೆ 7-7.5 ಸಾವಿರ ಹೋಯ್ತೀವಿ. ಡ್ರೈವರ್ಗೆ ಅಂತ ನಾವು ಶಿಫ್ಟಿಂಗ್ ಮಾಡಿ ಇಲ್ಲಿ ಮಾಡಿ ನಮ್ಗೆ ಸಂಬಳನೇ ಇಂಡಿವಿಜುವಲ್ ಬಂದು ಓಡಿಸಿದ್ರೆ 1,300 ರೂಪಾಯಿ ಬರ್ತಾರೆ. ಶಿಫ್ಟಿಂಗ್ ಮಾಡಿ ಅದೊಂದು 300 ರೂಪಾಯಿ, 1,600 ರೂಪಾಯಿ ಡ್ರೈವರ್ ಕೊಡ್ತಾರೆ. ಯಾಕಂದ್ರೆ ಬೆಳಗ್ಗೆ 9:00 ಬರ್ತೀವಿ. 9:00 ಸಾಯಂಕಾಲ 5:30 ಮಧ್ಯಾಹ್ನ 1 ಅವರ್ ಫ್ರೀ ಊಟಕ್ಕೆ. ಅಷ್ಟೇ, ಏನಿಲ್ಲ ಅಷ್ಟೇ. 9:30 ಇಂದ ಒಂದು 5 ಗಂಟೆವರೆಗೂ ಕೆಲಸ ಮುಗಿಸ್ತೀರಾ? ಒಂದು ಮಿನಿಮಮ್ 5:30 ಸಾಯಂಕಾಲ 5:30. ಒಂದು ಮಿನಿಮಮ್ ಒಂದು ದಿನಕ್ಕೆ 5,000 ರೂಪಾಯಿ ದುಡಿಬಹುದು ಒಂದು ಅಂದಾಜು. ಇದು ಡೈಲಿ ಸಿಕ್ಕಲ್ಲ ಸರ್. 3 ತಿಂಗಳು ಇವಾಗ ವಾರಕ್ಕೆ 2 ಬಾಡಿಗೆ 1 ಬಾಡಿಗೆ ಒಂದು ಟೈಮಲ್ಲಿ 6 ತಿಂಗಳು, ಒಂದು 6 ತಿಂಗಳು ಕೆಲಸನೇ ಇರಲ್ಲ. ಕೆಲಸನೇ ಇದಾಯ್ತದೆ. ಆ ಥರ ಆಗ್ಬಿಟ್ಟಿದೆ ಸರ್. ಇವಾಗ ಕೆಲಸ ಇರಲ್ಲ ಅಂತ ಹೇಳಿದ್ರಲ್ಲ, ಆ ಟೈಮಲ್ಲೆಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಸರ್? ಸರ್ ಇವಾಗ ಇದಕ್ಕೇನು ಲೋನ್ ಇಲ್ಲ, ಇದಕ್ಕೆ ಡಾಕ್ಯುಮೆಂಟ್ಸ್ ಇಲ್ಲ, ಡಾಕ್ಯುಮೆಂಟ್ಸ್ ಏನಿಲ್ಲ. ಆ ಥರ ಧೈರ್ಯವಾಗಿ ಓನ್ ಯೂಸ್ ಓಡಿಸ್ಕೊಂಡ್ರೆ ಏನು ಟಚ್ ಇಲ್ದಂಗೆ ಗಾಡಿ ನಾವು ಟಚ್ ಮಾಡಿ ನಾವೇ ಕಟ್ಕೊಡ್ಬೇಕು. 2 ವೀಲರ್ ಆಗಲಿ ಯಾವುದೋ ಬಸ್ ಟಚ್ ಮಾಡ್ಕೊಂಡು ಕಟ್ಕೊಡ್ಬೇಕು. ಹೌದು, ಅಷ್ಟೇ. ಈಗ ನಾವು ಸೇಫ್ಟಿಯಾಗಿ ನೋಡ್ಕೊಂಡು ನಾವು ಓಡಿಸ್ಕೋಬೇಕು. ಓನ್ ಯೂಸ್ ಓಡಿಸ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಒಂದು ಬ್ರೇಕ್ ಎಲ್ಲ ಯಾವುದೋ ಟಚ್ ಆಯ್ತು ನಾವೇ ಕಟ್ಕೋಬೇಕು. ಇದಕ್ಕೇನು DL ಬೇಕಾಗಿಲ್ಲ. DL ಬೇಕಾಗಿಲ್ಲ, ಏನಿಲ್ಲ. ಎಂಟು ಮುತ್ಕಾರು ಓಡಿಸ್ತಾರೆ. ಹೌದಾ? ಮುತ್ಕಾರನ್ನು ಬೆಳಗೊಂದು ಟೈಮ್ ಗಾಡಿ ಮೇಲೆ ಕುತ್ಕೋಬೋದು. ಎಣ್ಣೆ ಒಂದು 9 ಎಣ್ಣೆ ಹೊಡಿತಾನೆ. ಮಧ್ಯಾಹ್ನ ಊಟ ಮಾಡೋ ಟೈಮಲ್ಲಿ ಒಂದು 9 ಎಣ್ಣೆ ಹೊಡ್ತಾನೆ, ಊಟ ಮಾಡ್ತಾನೆ. 4 ಗಂಟೆ 5 ಗಂಟೆ ಒಂದು 9 ಹೊಡಿತಾನೆ, ಓಡಿಸ್ತಾ ಇರ್ತಾರೆ. ಈಗ ನಾವೊಂದು ಬಿಟ್ಟು 15 ವರ್ಷ ಎಣ್ಣೆ ಹೊಡೆಯೋದು ಬಿಟ್ಟೆ ಒಂದು 13-14 ವರ್ಷ ಆಗುತ್ತೆ. ನಾವು ಫಸ್ಟ್ ಪಿವಟ್ಟೆ 7 ಪಾಟ್ ಹೊಡಿತಾ ಇದ್ವಿ ದಿನಕ್ಕೆ. ನಾವು ಇಜಮಲ್ ಕಂಪ್ನಿ ಹೊಡಿತಿದ್ವಿ, ನಾಗಡಲ್ಲಿ, ಅಮೃತಲ್ಲಿ ಹೊಡಿತಿದ್ವು, ಸೈಸಲ್ಲಿ, ಎಲ್ಲಾ ಕಡೆ ಡ್ರಿಂಕ್ಸ್ ಹೊಡಿತಿದ್ವು. ಡ್ರಿಂಕ್ಸ್ ಅಲ್ಲಿ ಹೊಡಿಬಾರ್ನು ಲೋಡಿಂಗ್ ಪಾಯಿಂಟ್ ಅಲ್ಲೇ ಹೊಡಿತಿದ್ವು. ಲೋಡಿಂಗ್ ಮಾಡ್ತಾ ಇದ್ರೆ ನಾವು ನಾಶ ಮಾಡ್ಕೊಂಡು ಅಲ್ಲೇ ಹೊಡಿತಿದ್ವಿ ಬೆಳಗ್ಗೆನೆ. ಅದೆಲ್ಲ ಫುಲ್ ಪಿವಟ್. ಅವಾಗ ಈ ಕೆಲ್ಸಕ್ಕೆ ಬೇಕೇ ಬೇಕು ಅಂತೀರ ಎಣ್ಣೆ? ಇವಾಗ ನಾವು ಕುಡಿಯಲ್ಲ ಸರ್. ಇವಾಗ ಕುಡಿಯಲ್ಲ? ಕುಡಿಯೋರು ಕುಡಿತಾರೆ, ನಾವು ಕುಡಿಯಲ್ಲ. ನಾವ್ ಬಿಟ್ಟು 13 ವರ್ಷ ಆಯ್ತು. ಅದರಿಂದ ಯಾವ್ದು ಬೇಡ. ನಾವು ಏನೋ ಪಾನ್ ಬರ್ಗಾದ ಆಳ್ಮೂಳ ಹಾಕೊಂಡು ಸುಮ್ಮನೆ ಇರ್ತೀವಿ. ಸರ್ ಇದು 1 ಲೀಟರ್ ಫ್ಯೂಯಲ್ಗೆ ಎಷ್ಟು ಮೈಲೇಜ್ ಕೊಡುತ್ತೆ ಸರ್? ಸರ್ ಇದು ಇಲ್ಲಿ ಕೆಲಸ ಮೇಲೆ ಇದ್ರೆ ಮಿನಿಮಮ್ ಒಂದು 1,500 ರೂಪಾಯಿ ಡೀಸೆಲ್ ಬೇಕು ಸರ್. 1,500 ರೂಪಾಯಿ ಡೀಸೆಲ್ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ? ಬೆಳಿಗ್ಗೆ 9:00 ಸಾಯಂಕಾಲ, ಬೆಳಿಗ್ಗೆ 9 ಗಂಟೆ ಸ್ಟಾರ್ಟ್ ಮಾಡ್ಕೊಂಡು ಸಾಯಂಕಾಲ 5:30 ಮಿನಿಮಮ್ 1,500 ರೂಪಾಯಿ ಡೀಸೆಲ್. ನಾವು ಐಡ್ಲಿಂಗ್ ನಾವು ಹೆಂಗ್ ರೈಸ್ ಮಾಡ್ತೀವ ಇದ್ರ ಮೇಲೆ ಡಿಮಾಂಡ್ ಆಯ್ತು. ಇದು ಎಷ್ಟು ಲೀಟರ್ ಇದು ಹೆಂಗ್ ನಾವು ಯೂಸ್ ಮಾಡ್ತೀವ, ಎಷ್ಟು ಲೀಟರ್ ಬರ್ತೀವ ಆ ಥರ ನೋಡಿ. ಇಂಥ ಜಾಗಗಳ ಯಾಕಂದ್ರೆ ಏನಿಲ್ಲ, ಧೂಳು ಕುಡಿಬೇಕು ನಾವು. ಹೌದು, ಕಪ್ಪ ಕಟ್ಕೊತಿದ್ದೆ, ಬೇಗ ಹಾಸ್ಪಿಟ್ಲ್ ಹೋಗ್ಬೋದು, ಹೆಲ್ತ್ ಬೇಗ. ಸರ್ ಇವಾಗ ರೋಡ್ ಸೈಡ್ ಅಲ್ಲಿ ಹೋಗ್ಬೇಕು ಅಂದ್ರೆ ನಾರ್ಮಲ್ ಫ್ಲಾಟ್ ರೋಡ್ ಹೋಗ್ತೀರಾ, ಅಲ್ಲಾದ್ರೆ ಎಷ್ಟು ಮೈಲೇಜ್ ಕೊಡ್ಬೋದು ಸರ್? ರೋಡ್ ಅಲ್ಲಿ ಅಂದ್ರೆ ಮಿನಿಮಮ್ ಒಂದು ಈ ಮೈಲೇಜ್ ಅಂದ್ರೆ 5 ಬರ್ತೈತೆ ಸರ್. ರೋಡಲ್ಲಿ ಹೋಗ್ಬೇಕಾದ್ರೆ 5 ಬರ್ತೈತೆ. ಇಂಟೇಜಲ್ಲಿ ಓಡಿಸ್ಬೇಕಾದ್ರೆ 1 ಅವರ್ಗೆ ಒಂದು 2 ಲೀಟರ್ ಕೊಡ್ತೀವಿ. 1 ಅವರ್ಗೆ 2 ಲೀಟರ್? 1 ಅವರ್ 2-2.5 ಲೀಟರ್. ಸರ್ ಇವಾಗ ಇದು ಹೆಂಗ್ ಸರ್ ಆಪರೇಟ್ ಐತಲ್ಲ ಈಗ ನೋಡಿ ಸರ್? ಬಲಗಡೆ ಇರೋದು ಕ್ಲಚ್, ಓಕೆ. ಎಡಗಡೆ ಇರೋದು ಬ್ರೇಕ್. ಇದು ಹ್ಯಾಂಡ್ ಎಷ್ಟು ಲೀಟರ್ ಇದಾರೆ? ಎಷ್ಟು ಲೀಟರ್ ಇದು? ಇದರಲ್ಲಿ ಲೆಗ್ಗಲ್ಲೆಲ್ಲ ಬರಲ್ಲ? ಏನಿಲ್ಲ ಸರ್, ಸ್ಟಾರ್ಟ್ ಮಾಡೋದು ಮೂವ್ ಮಾಡ್ತಾರೆ ಅಷ್ಟೇ. ಸರ್ ಇದೆಲ್ಲ ಕಂಪ್ಲೀಟ್ ಮೆಟಲ್ ಪೀಸ್ ಏನೇ? ಫುಲ್ ಎಲ್ಲ ಮೆಟಲ್ ಪೀಸ್. ಏನಕ್ಕೆ ಸರ್ ಬೇರೆದೆಲ್ಲ ಯೂಸ್ ಮಾಡಲ್ಲ ಇದಕ್ಕೆ? ಸರ್ ಇದು ಏನಿಲ್ಲ, ಎಲ್ಲ ಸ್ವಲ್ಪ ಕರೆಂಟ್ ಟಚ್ ಆಯ್ತು ಅಂದ್ರೆ ಅಷ್ಟು ಸೋಗೆ. ಎಲ್ಲ ಗೊತ್ತಿಲ್ಲ, ನಾವೇನು ರೋಡಲ್ಲಿ ವೈರ್ ಇರ್ತದೆ, ಆ ವೈರ್ ಮೇಲೆ ಅಂದ್ರೆ ಅಷ್ಟೇ ನೋಡ್ಕೊಂಡು ವೈರ್ಗಳು ನೋಡ್ಕೊಂಡು ಈಗ ಯಾವ್ದೋ ಕೆಲಸ ಅಂತ ಅವ್ರು ಹೇಳ್ಬಿಟ್ಟು ತೆಗಿಸ್ಬಿಟ್ಟು ಮೂವ್ ಮಾಡಿದ್ರೆ ಅವ್ನು ಸೇಫ್ಟಿ.
ಬಿಡೋ ಎಣ್ಣೆ ಹೊಡೆದಿದ್ದೇವೆ ಏನ್ ಗೊತ್ತಾಗಲ್ಲ ಬಿಟ್ಟು ಹೋಯ್ತದೆ ವೈರ್ ಟಚ್ ಆಗಿ ಅವನು ಸ್ಪಾಟ್ ಆಯ್ತದೆ ಕಂಪ್ಲೀಟ್